ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಹಾಂ, ನನಗೆ ಅವ್ರ ಬಗ್ಗೆನೂ ಅಪಾರವಾದ ಗೌರವ ಇದೆ ಮ್ಯಾಮ್. ನನಗೆ ಪಾರ್ಟಿ ಸಂಘಟನೆಯಲ್ಲಿ ಹೋಗಬೇಕು ಅಂತ ಇಷ್ಟ ಮ್ಯಾಮ್. ಯಾವತ್ತೂ ಅಷ್ಟೇ ರಾಜಕೀಯದಲ್ಲಿ ನಾನು ಸಡನ್ನಾಗಿ ಬಂದವನು, ನನಗೆ ಅನುಭವದ ಕೊರತೆ ಇದೆ, ನಾನು ಒಪ್ಕೊತೀನಿ. ಅದಕ್ಕೆ ಒಂದು 5-10 ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಸಂಘಟನೆಯಲ್ಲಿ ಕೆಲಸ ಮಾಡಬೇಕು. ಭಾಳ ಖುಷಿ ಆಯ್ತು ಸರ್. ಎಸ್ ಮೇಡಮ್, ನಾನು ಈಗಲೂ ಮಧ್ಯಾಹ್ನ 2 ಗಂಟೆಗೆ ಡೈಲಿ ಹೋಗಿ ಕ್ಲಾಸ್ ಮಾಡ್ತೀನಿ ಸರ್. ಡೈಲಿ ಕ್ಲಾಸ್ ಮಾಡ್ತೀನಿ. ನನಗೆ ಅದೇ ಸರ್ ಜೀವನ. ನಾನು ಅಲ್ಲಿ ಕಷ್ಟಪಟ್ಟು ಈಗ 120 ಜನಕ್ಕೂ ಫ್ರೀ ಕೋಚಿಂಗ್ ಕೊಡ್ತಾ ಇದ್ದೀನಿ. ಅವ್ರಿಗೆ ಊಟ ತಿಂಡಿ ಅಕಾಮಿಡೇಷನು ಎಲ್ಲ ನನ್ನದೇ ಎಕ್ಸ್ಪೆನ್ಸ್ ಮಾಡ್ತೀನಿ. ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳ ಶಿಕ್ಷಕರದ್ದು ಸಂಘಗಳಿದ್ದಾವೆ. ಅವು ರಾಜಕೀಯ ಮಾಡ್ಕೊಂಡಿರ್ತಾವೆ ಪಾಠ ಮಾಡೋಕ್ಕಿಂತ ಹೆಚ್ಚಾಗಿ. ಖಾಸಗಿ ಶಾಲೆ ಶಿಕ್ಷಕರು ಆ ಥರ ಸಂಘ ಇಲ್ಲ, ಸಂಸ್ಥೆಗಳವ್ರದ್ದು ಸಂಘ ಇದೆ. ಎಸ್, ಹಾಗಾಗಿ ನೀವು ಇದನ್ನು ಬ್ಯಾನ್ ಮಾಡಿಸೋದು ಒಳ್ಳೇದು. ನೀವು ಒಳ್ಳೆ ಇದು ಹೇಳಿದ್ದೀರಾ. ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರಿಗೂ ಇದೊಂದು ಕೇಳಿದ್ರೆ ಭಾಳ ಚೆನ್ನಾಗಿರುತ್ತೆ. ನೀವು ಹೇಳಿದ್ರೆ ನಾನು ಪ್ರಸ್ತಾಪಿಸ್ತೀನಿ. ನೀವೇ ಮಾತಾಡಬೇಕು, ನೀವೇ ಎಲ್ಲದನ್ನೂ ನೀವು ಹೇಳಿದ್ದು ಕರೆಕ್ಟ್ ಸರ್. ನೀವು ಎಲ್ಲಿ ನಿಮಗೆ ಬಡ್ಡಿ ಎಲ್ಲಿ ಸಾಲ ಸಿಗುತ್ತೋ ಅಲ್ಲ ಗೊತ್ತಿಲ್ಲ, ಅಲ್ಲಂತೂ ಸಿಗುತ್ತೆ. ಭಾಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಂ, ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಹಾಂ, ನನಗೆ ಅವ್ರ ಬಗ್ಗೆನೂ ಅಪಾರವಾದ ಗೌರವ ಇದೆ ಮ್ಯಾಮ್. ನನಗೆ ಪಾರ್ಟಿ ಸಂಘಟನೆಯಲ್ಲಿ ಹೋಗಬೇಕು ಅಂತ ಇಷ್ಟ ಮ್ಯಾಮ್. ಯಾವತ್ತೂ ಅಷ್ಟೇ ರಾಜಕೀಯದಲ್ಲಿ ನಾನು ಸಡನ್ನಾಗಿ ಬಂದವನು, ನನಗೆ ಅನುಭವದ ಕೊರತೆ ಇದೆ, ನಾನು ಒಪ್ಕೊತೀನಿ. ಅದಕ್ಕೆ ಒಂದು 5-10 ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಸಂಘಟನೆಯಲ್ಲಿ ಕೆಲಸ ಮಾಡಬೇಕು. ಭಾಳ ಖುಷಿ ಆಯ್ತು ಸರ್. ಎಸ್ ಮೇಡಮ್, ನಾನು ಈಗಲೂ ಮಧ್ಯಾಹ್ನ 2 ಗಂಟೆಗೆ ಡೈಲಿ ಹೋಗಿ ಕ್ಲಾಸ್ ಮಾಡ್ತೀನಿ ಸರ್. ಡೈಲಿ ಕ್ಲಾಸ್ ಮಾಡ್ತೀನಿ. ನನಗೆ ಅದೇ ಸರ್ ಜೀವನ. ನಾನು ಅಲ್ಲಿ ಕಷ್ಟಪಟ್ಟು ಈಗ 120 ಜನಕ್ಕೂ ಫ್ರೀ ಕೋಚಿಂಗ್ ಕೊಡ್ತಾ ಇದ್ದೀನಿ. ಅವ್ರಿಗೆ ಊಟ ತಿಂಡಿ ಅಕಾಮಿಡೇಷನು ಎಲ್ಲ ನನ್ನದೇ ಎಕ್ಸ್ಪೆನ್ಸ್ ಮಾಡ್ತೀನಿ. ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳ ಶಿಕ್ಷಕರದ್ದು ಸಂಘಗಳಿದ್ದಾವೆ. ಅವು ರಾಜಕೀಯ ಮಾಡ್ಕೊಂಡಿರ್ತಾವೆ ಪಾಠ ಮಾಡೋಕ್ಕಿಂತ ಹೆಚ್ಚಾಗಿ. ಖಾಸಗಿ ಶಾಲೆ ಶಿಕ್ಷಕರು ಆ ಥರ ಸಂಘ ಇಲ್ಲ, ಸಂಸ್ಥೆಗಳವ್ರದ್ದು ಸಂಘ ಇದೆ. ಎಸ್, ಹಾಗಾಗಿ ನೀವು ಇದನ್ನು ಬ್ಯಾನ್ ಮಾಡಿಸೋದು ಒಳ್ಳೇದು. ನೀವು ಒಳ್ಳೆ ಇದು ಹೇಳಿದ್ದೀರಾ. ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರಿಗೂ ಇದೊಂದು ಕೇಳಿದ್ರೆ ಭಾಳ ಚೆನ್ನಾಗಿರುತ್ತೆ. ನೀವು ಹೇಳಿದ್ರೆ ನಾನು ಪ್ರಸ್ತಾಪಿಸ್ತೀನಿ. ನೀವೇ ಮಾತಾಡಬೇಕು, ನೀವೇ ಎಲ್ಲದನ್ನೂ ನೀವು ಹೇಳಿದ್ದು ಕರೆಕ್ಟ್ ಸರ್. ನೀವು ಎಲ್ಲಿ ನಿಮಗೆ ಬಡ್ಡಿ ಎಲ್ಲಿ ಸಾಲ ಸಿಗುತ್ತೋ ಅಲ್ಲ ಗೊತ್ತಿಲ್ಲ, ಅಲ್ಲಂತೂ ಸಿಗುತ್ತೆ. ಭಾಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಂ.